ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಘೋಷಣೆಯನ್ನ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಜೊತೆಗಿನ ಸಭೆಯ ಬಳಿಕ ವಾಟಾಳ್ ನಾಗರಾಜ್ ಘೋಷಣೆಯನ್ನ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಸಿ ಆದೇಶವನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟಿರುವಂತಹ ಕಾರಣಕ್ಕಾಗಿ ಸಿಡಬ್ಲ್ಯೂಎಂಎ ಆದೇಶವನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಸ್ವಲ್ಪ ಇತ್ತೀಚೆಗೆ ಅದರಲ್ಲೂ 2018-19 ನಂತರದಲ್ಲಿ ಕಾವೇರಿ ಬಂದು ಮತ್ತೊಂದು ಇದೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಈ ತರನಾದಂಥ ಸನ್ನಿವೇಶ. ಯಾಕಂತ ಅಂದರೆ ಕಾವೇರಿ ನದಿ ನೀರು ಪ್ರಾಧಿಕಾರ ಕೊಡುವಂಥ ಆದೇಶವನ್ನು ಪಾಲಿಸೋದಕ್ಕೆ ಅವಕಾಶ ಇತ್ತು. ಯಾಕಂದರೆ ಆ ಮಟ್ಟಿಗೆ ಮಳೆ ಆಗ್ತಾ ಇತ್ತು ಜೂನ್ ಜುಲೈ ಸಂದರ್ಭದಲ್ಲೆಲ್ಲ. ಈಗೇನಾಗಿದೆ, ಈ ವರ್ಷ ಬರದ ಛಾಯೆ ಆವರಿಸಿದೆ. ಹಾಗಾಗಿ ಈ 2018ಕ್ಕಿಂತ ಹಿಂದೆ ಕೇಳ್ತಾ ಇದ್ದಂಥ ಈ ಪದಗಳು, ಆ ಸನ್ನಿವೇಶ ಈಗ ಮತ್ತೆ ಮರುಕಳಿಸುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಅದು ಬಂದ್ ಅನ್ನುವಂಥ ಸಂಗತಿ. ಬಂದ್ ವೇಳೆ ತುರ್ತು ಸೇವೆಗೆ ನಾವು ಅಡ್ಡಿಪಡಿಸೋದಿಲ್ಲ. ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೈ ಮುಗಿದು ಕೇಳ್ತೀನಿ, ವಿರೋಧ ಮಾಡಬೇಡಿ, ಬಂದ್ಗೆ ನೈತಿಕ ಬೆಂಬಲವಂತ ಹೇಳಬೇಡಿ. ನೀವು ಬಹಳ ಸಂಘಟನೆಗಳು ಏನ್ ಹೇಳ್ತಾರೆ, ನಾವು ಬಂದ್ಗೆ ನೈತಿಕವಾದಂಥ ಬೆಂಬಲವನ್ನ ಕೊಡ್ತೀವಿ, ನಮ್ಮ ಕ್ಯಾಬು ಆಟೋ ಎಲ್ಲ ಓಡ್ತಾ ಇರುತ್ತೆ, ನಮ್ಮ ಹೋಟೆಲ್ ಸರ್ವಿಸ್ ಇರುತ್ತೆ, ನೈತಿಕ ಬೆಂಬಲ ಅಂತ ಹೇಳ್ತಾರಲ್ಲ. ನಿಮ್ಮ ನೈತಿಕ ಬೆಂಬಲ ನಮಗೆ ಬೇಡ. ಬಹಿರಂಗ ಬೆಂಬಲ ಕೊಡಿ, ಪ್ರತಿಯೊಬ್ಬರು ಬೆಂಬಲ ಕೊಡಿ, ಕೈ ಮುಗಿದು ನಾವು ಮನವಿಯನ್ನ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂಥ ದಿನ. 6ರಿಂದ ಸಂಜೆ 6ರವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು, ಇಡೀ ರೈತ ಬಾಂಧವರು ಭಾಗವಹಿಸಿ. ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ ಕರ್ನಾಟಕ ಬಂದ್ಗೆ ರಾಜ್ಯ ಸರ್ಕಾರಿ ಅದಕ್ಕೆಲ್ಲ ಸಂಘಟನೆಗಳೆಲ್ಲ ಬಂದ್ಗೆ ಈ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಯಾರ್ಯಾರು ಕೊಡ್ತಾ ಇದ್ದಾರೆ? ಲಾರಿ ಮಾಲೀಕರ ಸಂಘ, ಚಾಲಕರ ಸಂಘ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಆಟೋ ಚಾಲಕರ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇವೆ. ಆಟೋಗಳಿಗೆ ಗ್ಯಾಸ್ ಸಿಗದೇ ಇದ್ದಾಗ ನಿಮ್ಮ ಪರ ನಾವು ಹೋರಾಟ ಮಾಡಿದ್ವಿ. ಹಾಗಾಗಿ ಈಗ ಓಲಾ ಹಾಗೆ ಊಬರ್ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಹೋಟೆಲ್ ಮಾಲೀಕರ ಸಂಘ ಬಂದ್ಗೆ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಬೇಕು. ಕನ್ನಡ ಪರ ಇದು ವಾಟಾಳ್ ನಾಗರಾಜ್ ಅವರು ಹೇಳಿರೋದು. ಆಯಾ ಸಂಘಟನೆಗಳು ಈಗ ಬಹಿರಂಗವಾಗಿ ಬಂದು ಹೇಳಿರುವಂತದ್ದಲ್ಲ. ಬಟ್ ಆಯಾ ಸಂಘಟನೆಗಳ ಸದಸ್ಯರುಗಳೆಲ್ಲ ಅವ್ರ ಜೊತೆ ಕೂತಿದ್ರು. ಹಾಗಂತ ಇಟ್ ಇಸ್ ಟೂ ಅರ್ಲಿ ಅವರು ಬೆಂಬಲ ಕೊಟ್ಬಿಡ್ತಾರೆ ಅಂತ. ಯಾಕಂದ್ರೆ ಇನ್ನೂ 13-14 ದಿವಸ ಇದೆ. ಸನ್ನಿವೇಶ ಏನ್ ಬೇಕಾದ್ರೂ ಬದಲಾಗಬಹುದು. ಮಹಲ್ಗಳು, ಚಿತ್ರಮಂದಿರಗಳು,
ಅವರು ಖಾಸಗಿ ಬಸ್ ಮಾಲೀಕರ ಜೊತೆಲಿ ಮಾತನಾಡ್ತೀವಿ. ಲಾರಿ ಮಾಲೀಕರು ಖಾಸಗಿ ನಟರಾಜ್ ಅವ್ರ ಹತ್ರ ಮಾತಾಡ್ತೀವಿ. ಬಹುಶಃ ಎಲ್ಲರೂ ಬೆಂಬಲ ಆಯ್ತಾ. ಓಲಾ ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಮಹಲ್ಗಳು, ಚಿತ್ರಮಂದಿರಗಳು, ಅವರು ಖಾಸಗಿ ಬಸ್ ಮಾಲೀಕರ ಜೊತೆಲಿ ಮಾತನಾಡ್ತೀವಿ. ಲಾರಿ ಮಾಲೀಕರು ಖಾಸಗಿ ನಟರಾಜ್ ಅವ್ರ ಹತ್ರ ಮಾತಾಡ್ತೀವಿ. ಬಹುಶಃ ಎಲ್ಲರೂ ಬೆಂಬಲ ಆಯ್ತಾ. ಓಲಾ ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಮಹಲ್ಗಳು,